ಸದ್ದು ಮಾಡ್ತಾ ಇರುವಂಥದ್ದು ಈ ಸದ್ಯಕ್ಕೆ ಇವತ್ತು ಶ್ರೀರಾಮುಲು ಅವರು ಹೇಳಿರುವಂಥದ್ದು ಹಿಂದೂ ಕಾರ್ಯಕರ್ತರನ್ನು ಬಂಧಿಸಿದ್ರೆ ರಾಜ್ಯಾದ್ಯಂತ ಹೋರಾಟಕ್ಕೆ ನಾವು ಸಜ್ಜಾಗ್ತೀವಿ, ಅಮಿತ್ ಶಾ ಅವ್ರಿಗೆ ಪತ್ರ ಬರಿತೀವಿ. ನೋಡಿ, ಯಾರಿಗೆ ಪತ್ರ ಬರೆದಿಲ್ಲ, ಯಾರು ಭಾಗಿಯಾಗಿದ್ದಾರೆ ಕಲ್ಲು ತೋರಾಟದಲ್ಲಿ, ಹಿಂದೂಗಳಾಗಿರ್ಬೋದು, ಮುಸ್ಲಿಮರು, ಬೇರೆ ಯಾರು ಆಗಿರ್ಬೋದು ಕೂಡ ಅದನ್ನು ಪೊಲೀಸರು ಗುರುಸ್ತಾರೆ, ಪತ್ತೆ ಹಚ್ತಾರೆ. ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ. ಯಾರ ಬೇರೆ ಯಾರಿಗೋ ಹೋದ ಮನೆಯಲ್ಲಿದ್ದವರಿಗೆ ದಾರಿಗಳಿಗೆ ತೊಂದರೆ ಕೊಡ್ಲಿಕ್ಕೆ ಆಗೋಲ್ಲ. ಸೊ ಅದು ಸರ್ಕಾರ ಪೊಲೀಸರು ನೋಡ್ತಾರೆ. ಯಾರು ಭಾಗಿಯಾಗಿದ್ದಾರೆ ಅವ್ರು ಖಂಡಿತವಾಗಿ ಆರೋಪನೆ ಸರ್ಕಾರದ ವಿರುದ್ಧ ಮಾಡ್ತಿರೋದು. ಈ ಸರ್ಕಾರ ಬಂದ್ರೆ ಓಲೈಕೆ ಕಾರಣವಾಗಿ ಅದಕ್ಕೆಲ್ಲ ಹೇಳಲಿಕ್ಕೆ ನಮ್ಮ ಕಡೆ ಯಾವುದೇ ಉತ್ತರ ಇಲ್ಲ. ಎಷ್ಟು ಮಾತ್ರ ಹೇಳಬಲ್ಲಿ ಯಾರು ತಪ್ಪಿಸ್ತರೋ ಅವ್ರ ಮ್ಯಾಗ ಮಾತ್ರ ಕ್ರಮ ಆಗಬೇಕು ಅಷ್ಟೇ. ಶ್ರೀರಾಮುಲು ಹೇಳಿರುವಂತದ್ದು ಈಗಾಗಲೇ ಏನು ಸರ್ಕಾರ ಮುಸ್ಲಿಂ ತುಷ್ಟೀಕರಣವನ್ನು ಮಾಡ್ತಿದೆ, ಮತ್ತೊಂದು ಕಡೆ ಪೊಲೀಸರು ಅಸಹಾಯಕರಾಗಿದ್ದಾರೆ, ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ತಿಲ್ಲ ಅನ್ನುವಂಥ. ಆಗ್ತಾರೆ ಟೈಮ್ ಬೇಕಲ್ಲ, ತಕ್ಷಣ ಯಾರು ಹಿಡಿಲಿಕ್ಕೆ ಆಗೋಲ್ಲ. ಅವ್ರನ್ನ ನೋಡಬೇಕು, ವಿಡಿಯೋಗಳನ್ನು ಪರಿಶೀಲನೆ ಮಾಡಬೇಕು, ಯಾರು ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ. ಈಗ ನಾವು ಹೇಳಿದ ಮ್ಯಾಗ ಅವ್ರು ಯಾರು ಅರೆಸ್ಟ್ ಮಾಡೋಕ್ಕಾಗೋಲ್ಲ, ಬಿಡ್ಲಿಕ್ಕೂ ಆಗೋಲ್ಲ, ಕ್ರಮ ಕೈಗೊಳ್ತಾರೆ. SP ಅವ್ರ ಮೇಲೆ ಕಲ್ಲು ಬಿದ್ದಿದೆ ಸರ್, ಆದರೂ ಕೂಡ ಅಲ್ಲಿ ಬಿದ್ದಿದೆ, ಮಾಡಿದಾರಲ್ಲ ಈಗಾಗಲೇ ಸುಮಾರು ಜನ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಹುಡುಕ್ಬೇಕಾಗ್ತದೆ, ಸ್ವಲ್ಪ ಟೈಮ್ ತೊಗೊಳ್ತೈತೆ, ಮಾಡೋಣ. ನಿಷ್ಪಕ್ಷವಾಗಿ ನಾವು 2 ಸಲ ಶಾಂತಿ ಸಭೆ ಮಾಡೋದಕ್ಕೆ ಜಿಲ್ಲಾಡಳಿತ ವಿಫಲ ಆಗಿದೆ ಸರ್. ಒಂದ್ಸಲ ಒಂದು ಕೋಮ್ನವ್ರು ಬಂದ್ರೆ ಇನ್ನೊಂದ್ಸಲ ಒಂದು ಕೋಮ್ನವ್ರು ಬರೋಕ್ಕಾಗ್ತಾ ಇಲ್ಲ. ಇನ್ನೂರು ಕೂಡ ಶಾಂತಿ ನೆಲೆಸ್ತಾ ಇಲ್ಲ. ಬಿಗು ಬಂದು ಯಾರು ಭದ್ರಾಯ್ತು ಬಿಟ್ರಾಯ್ತು ಪೊಲೀಸರು ಅವ್ರ ಡ್ಯೂಟಿ ಮಾಡ್ತಾರೆ. ಬರ್ಬೇಕಂತೇನಿಲ್ಲ. ಸೊ ಪೊಲೀಸರು ತಮ್ಮ ಡ್ಯೂಟಿ ಮಾಡ್ತಾರೆ, ಕಾದು ನೋಡೋಣ. ಪೊಲೀಸರು ತಮ್ಮ ಕರ್ತವ್ಯನ ಸರಿಯಾಗಿ ಮಾಡ್ತಾರೆ, ನಾವೆಲ್ಲ ನಂಬಿದ್ದೀವಿ. ಒಳ್ಳೇದು ಮಾಡಲಿ. ಫಾರಿನ್ ಟೂರ್ ವಿಚಾರ ಇನ್ನೂ ಕೂಡ